ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು NT Clock ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, NT Clock ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು ಸೆಕೆಂಡ್ PUC ರಿಸಲ್ಟು ಆಲ್ರೆಡಿ ಅನೌನ್ಸ್ ಆಗಿದೆ. ಲೈವಲ್ಲಿ ನಮ್ಮ ಮಿನಿಸ್ಟರ್ಸು ಇದು ಮಾಡಿದ್ದಾರೆ, ಏನು ರಿಸಲ್ಟನ್ನು ರಿವ್ಯೂ ಮಾಡ್ತಾ ಇದ್ದಾರೆ. ಬಟ್ ನಿಮಗೆ ಫಾಸ್ಟಾಗಿ ರಿಸಲ್ಟ್ ಬೇಕಂತ ಹೇಳಿದರೆ ನಾನೊಂದು ಲಿಂಕನ್ನು ಕೊಡ್ತೇನೆ. ಸೊ ಆ ಲಿಂಕಲ್ಲಿ ತುಂಬ ಫಾಸ್ಟಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಸೊ ಆ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಯಾರ್ಯಾರು ಇನ್ನೂ ಕೂಡ ರಿಸಲ್ಟನ್ನು ಚೆಕ್ ಮಾಡಿಲ್ಲ ಆದಷ್ಟು ಬೇಗ ಚೆಕ್ ಮಾಡಿ. ನಿಮಗೆ ಮತ್ತು ಗೌರ್ಮೆಂಟ್ ಕಡೆಯಿಂದನೂ ಕೂಡ ಡೈರೆಕ್ಟ್ ಅಂದರೆ KE ಎಕ್ಸಾಮಿನೇಷನ್ ಬೋರ್ಡ್ ಕಡೆಯಿಂದ ಡೈರೆಕ್ಟ್ ನಿಮಗೊಂದು ಮೆಸೇಜ್ ಬರುತ್ತೆ, ನಿಮ್ಮ ರಿಸಲ್ಟ್ ಇದನ್ನು ಡೈರೆಕ್ಟ್ ಲಿಂಕ್ ಬರುತ್ತೆ, ಡೈರೆಕ್ಟ್ ರಿಸಲ್ಟ್ ಬರುತ್ತೆ. ಬಟ್ ಯಾರ್ಯಾರಿಗೆ ಚೆಕ್ ಮಾಡಬೇಕು ಅಂತಿದ್ದಾರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಯಾರ್ಯಾರು ಇನ್ನೂ ಚೆಕ್ ಮಾಡಿಲ್ಲ ಆದಷ್ಟು ಬೇಗ ಚೆಕ್ ಮಾಡಿ. ಸೊ ಎಲ್ಲರಿಗೂ ಕೂಡ ಒಳ್ಳೆ ರಿಸಲ್ಟ್ ಬರಲಿ ಅಂತ ವಿಶ್ ಮಾಡ್ತೇನೆ. ಆಲ್ ದ ವೆರಿ ಬೆಸ್ಟು. ಆ್ಯಂಡ್ ಯಾರಿಗಾದರೂ ಇದರದ್ದು ಇದಿದ್ದರೆ, ಏನು ಲಿಂಕ್ ವರ್ಕ್ ಆಗ್ತಾ ಇಲ್ಲದೆ ಇದ್ದರೆ ಅಥವಾ ನೀವು ಪ್ರಾಬ್ಲಮನ್ನು ಫೇಸ್ ಮಾಡ್ತಾಯಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಅಥವಾ ನನಗೆ ಡೈರೆಕ್ಟ್ ಮೆಸೇಜ್ ಹಾಕಿದರೆ ನೋ ಪ್ರಾಬ್ಲಮ್ಮು. 6362324224 ಈ ನಂಬರ್ಗೆ ನನಗೆ ಮೆಸೇಜ್ ಹಾಕಿ, ನಾನೇ ಬೇಕಾದರೆ ನಿಮಗೆ ಲಿಂಕನ್ನು ಡೈರೆಕ್ಟ್ ಕಳಿಸ್ತೇನೆ. ದಯವಿಟ್ಟು ಚೆಕ್ ಮಾಡಿ. ಇದು ಫಾಸ್ಟಾಗಿ ನಿಮಗೆ ರಿಸಲ್ಟನ್ನು ಕೊಡುತ್ತೆ. ನೀವು ಮತ್ತೆ ಪದೇ ನೀವು carresults.nic.in ನಿಮಗೆ ಸಿಗೋದಿಲ್ಲ, ಅದು ತುಂಬ ಲೇಟ್ ಆಗ್ತಾ ಇದೆ. ಸೊ ನಿಮ್ಗೆ ಬೇಗ ಸಿಗಬೇಕಂತಿದ್ರೆ ಈ ನಂಬರ್ಗೆ ನೀವು ಮೆಸೇಜ್ ಮಾಡಿದರೂ ಓಕೆ, ಅಥವಾ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕನ್ನು ಕೊಟ್ಟಿರ್ತೇನೆ ನಾನು, ದಯವಿಟ್ಟು ಚೆಕ್ ಮಾಡಿ. ಓಕೆ. ಸೊ ಫಸ್ಟ್ ರಿಸಲ್ಟ್ ಬಂದಾದಮೇಲೆ ಇನ್ ಕೇಸ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರದೇ ಇದ್ದರೆ ನೋ ನೀಡ್ ಟು ವರಿ. ಓಕೆ, ನೋ ನೀಡ್ ಟು ವರಿ. ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಇದೆ, ಸೆಕೆಂಡ್ ಬೋರ್ಡ್ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸನ್ನು ತೊಗೊಳ್ಬೋದು. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿ, ನಂತರ ರಿಜಿಸ್ಟ್ರೇಷನ್ ನಂಬರ್ ಆ್ಯಕ್ಚುಲಿ 11 ಡಿಜಿಟ್ ಇರುತ್ತೆ, ಅದನ್ನು ಹಾಕಿ ಅದಾದ ನಂತರ ನಿಮ್ಮ ಕಾಂಬಿನೇಷನ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಿಮಗೆ ಫಾಸ್ಟಾಗಿ ಬರುತ್ತೆ. ಓಕೆ. ಸೊ ಯಾರದ್ದೇ ರಿಸಲ್ಟ್ ಆಗಲಿ, ಇನ್ ಕೇಸ್ ನೀವು ಚೆಕ್ ಮಾಡಲಿಕ್ಕೆ ಆಗದೇ ಇದ್ದರೆ ದಯವಿಟ್ಟು ನನ್ನ ನಂಬರ್ಗೆ ಮೆಸೇಜ್ ಹಾಕಿ, ನಾನು ಖಂಡಿತ ಅದನ್ನು ಚೆಕ್ ಮಾಡೋದು ಹೇಗೆ ಅಂತ ಕಳಿಸ್ತೇನೆ, ಲಿಂಕನ್ನು ಕಳಿಸ್ತೇನೆ. ಇದು ಫಾಸ್ಟಾಗಿ ಬರುತ್ತೆ ರಿಸಲ್ಟು. ಸೊ ನೀವು ಚೆಕ್ ಮಾಡ್ಕೊಳ್ಬೋದು, ಸರಿನಾ? ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಯಾರ್ಯಾರಿಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬಂದಿದೆ ಕಂಗ್ರ್ಯಾಚುಲೇಷನ್ಸು. ಎಕ್ಸ್ಪೆಕ್ಟೆಡ್ ಬರದೇ ಇದ್ದರೂ ಕೂಡ ನೋ ನೀಡ್ ಟು ವರಿ. ಓಕೆ. ಸೊ ಈ ರಿಸಲ್ಟನ್ನು ನೋಡಿ ನಿಮಗೆ ಖುಷಿಯಾಗಿದ್ದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಯಾರ್ಯಾರಿಗೆ ಶೇರ್ ಮಾಡಬೇಕು ಶೇರ್ ಮಾಡಿ, ಇಲ್ಲದೇ ಇದ್ದರೆ ನೋ ನೀಡ್ ಟು ವರಿ ಸ್ಟೂಡೆಂಟ್ಸ್. ಓಕೆ. ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಇದೆ. ಈ CET ಎಕ್ಸಾಮ್ ಸೈನ್ಸ್ ಸ್ಟೂಡೆಂಟ್ಸ್ಗಳು CET ಎಕ್ಸಾಮನ್ನು ಪ್ರಿಪೇರ್ ಆಗಿ, CET ಎಕ್ಸಾಮ್ ಪ್ರಿಪೇರ್ ಆದ ನಂತರ ಅಂದರೆ CET ಎಕ್ಸಾಮ್ ಆದ ನಂತರ ನಿಮ್ಮ ಸೆಕೆಂಡ್ ಬೋರ್ಡ್ ಎಕ್ಸಾಮಿಗೆ ಪ್ರಿಪೇರ್ ಆಗಲಿಕ್ಕೆ ರೆಡಿಯಾಗಿ, ಸರಿನಾ? ಸೊ ಇದಿಷ್ಟು ಈ ವಿಡಿಯೋದಲ್ಲಾಗಿರುತ್ತೆ. ಎಲ್ರಿಗೂ ಆಲ್ ದ ವೆರಿ ಬೆಸ್ಟು. ಈ ಇದ್ರದ್ದು ಲಿಂಕ್ನ ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ, ಎಲ್ಲರೂ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶು ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.